ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಹುಣಸೆ ಹಣ್ಣು ತಿನ್ನುವುದರಿಂದ ಯಾವ ರೋಗ ಗುಣವಾಗುತ್ತದೆ? ಆಪ್ಷನ್ ಎ ಬೊಜ್ಜು, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಹೃದಯ ಸಮಸ್ಯೆ, ಆಪ್ಷನ್ ಡಿ ಮಧುಮೇಹ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ ಸಮಸ್ಯೆ. ಹುಣಸೆ ಹಣ್ಣು ತಿನ್ನುವುದರಿಂದ ಹೃದಯ ಸಮಸ್ಯೆ ಗುಣವಾಗುತ್ತದೆ. ಮುಂದಿನ ಪ್ರಶ್ನೆ, ಯಾವ ದೇಶವನ್ನು ಗೋಲ್ಡನ್ ಬರ್ಡ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಭಾರತ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. ಭಾರತ ದೇಶವನ್ನು ಗೋಲ್ಡನ್ ಬರ್ಡ್ ಎಂದು ಕರೆಯಲಾಗುತ್ತದೆ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಅಮೆರಿಕ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಭಾರತ ದೇಶ ಆಗಿದೆ. ಮುಂದಿನ ಪ್ರಶ್ನೆ, ಸೂರ್ಯನ ವಯಸ್ಸು ಎಷ್ಟು? ಆಪ್ಷನ್ ಎ 2 ಶತಕೋಟಿ ವರ್ಷಗಳು, ಆಪ್ಷನ್ ಬಿ 3 ಶತಕೋಟಿ ವರ್ಷಗಳು, ಆಪ್ಷನ್ ಸಿ 5 ಶತಕೋಟಿ ವರ್ಷಗಳು, ಆಪ್ಷನ್ ಡಿ 8 ಶತಕೋಟಿ ವರ್ಷಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 5 ಶತಕೋಟಿ ವರ್ಷಗಳು. ಸೂರ್ಯನ ವಯಸ್ಸು 5 ಶತಕೋಟಿ ವರ್ಷಗಳು ಆಗಿದೆ. ಮುಂದಿನ ಪ್ರಶ್ನೆ, ಯಾವ ವ್ಯಕ್ತಿಯ ಹೃದಯ ಬಡಿತ 1 ನಿಮಿಷದಲ್ಲಿ 156 ಬಾರಿ ಪಡೆಯುತ್ತದೆ? ಆಪ್ಷನ್ ಎ ನರೇಂದ್ರ ಮೋದಿ, ಆಪ್ಷನ್ ಬಿ ಕಲ್ಪನಾ ಚಾವ್ಲಾ, ಆಪ್ಷನ್ ಸಿ ನ್ಯೂಟನ್, ಆಪ್ಷನ್ ಡಿ ನೀಲ್ ಆರ್ಮ್ಸ್ಟ್ರಾಂಗ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನೀಲ್ ಆರ್ಮ್ಸ್ಟ್ರಾಂಗ್. ನೀಲ್ ಆರ್ಮ್ಸ್ಟ್ರಾಂಗ್ ಅವರ ಹೃದಯ ಬಡಿತವು 1 ನಿಮಿಷದಲ್ಲಿ 156 ಬಾರಿ ಪಡೆದುಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ಮಾನವನ ಮೆದುಳು ಎಷ್ಟು ವರ್ಷಗಳ ನಂತರ ದುರ್ಬಲವಾಗಲು ಪ್ರಾರಂಭಿಸುತ್ತದೆ? ಆಪ್ಷನ್ ಎ 35 ವರ್ಷಗಳು, ಆಪ್ಷನ್ ಬಿ 40 ವರ್ಷಗಳು, ಆಪ್ಷನ್ ಸಿ 60 ವರ್ಷಗಳು, ಆಪ್ಷನ್ ಡಿ 30 ವರ್ಷಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 60 ವರ್ಷಗಳು. ಮಾನವನ ಮೆದುಳು 60 ವರ್ಷಗಳ ನಂತರ ದುರ್ಬಲವಾಗಲು ಪ್ರಾರಂಭಿಸುತ್ತದೆ. ಮುಂದಿನ ಪ್ರಶ್ನೆ, ಯಾವ ಪಕ್ಷಿಯು ಎಲ್ಲವನ್ನೂ ನೀಲಿ ಬಣ್ಣದಿಂದ ನೋಡುತ್ತದೆ? ಆಪ್ಷನ್ ಎ ನವಿಲು, ಆಪ್ಷನ್ ಬಿ ಗೂಬೆ, ಆಪ್ಷನ್ ಸಿ ಶ್ವಾನ, ಆಪ್ಷನ್ ಡಿ ಕಾಗೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗೂಬೆ. ಗೂಬೆಯ ಕಣ್ಣಿಗೆ ಎಲ್ಲವೂ ನೀಲಿ ಬಣ್ಣದ್ದಾಗಿ ಕಾಣುತ್ತದೆ. ಮುಂದಿನ ಪ್ರಶ್ನೆ, ಯಾವ ದೇಶವು ಕಾಗದ ಮತ್ತು ಗನ್ ಪೌಡರ್ ಅನ್ನು ಕಂಡುಹಿಡಿದಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಅಮೆರಿಕ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಚೀನಾ ದೇಶವು ಕಾಗದ ಮತ್ತು ಗನ್ ಪೌಡರ್ ಅನ್ನು ಕಂಡುಹಿಡಿದ ದೇಶವಾಗಿದೆ. ಮುಂದಿನ ಪ್ರಶ್ನೆ, ಅಮೆಜಾನ್ನ ದೈನಂದಿನ ಗಳಿಕೆ ಎಷ್ಟು? ಆಪ್ಷನ್ ಎ 200 ಕೋಟಿ, ಆಪ್ಷನ್ ಬಿ 300 ಕೋಟಿ, ಆಪ್ಷನ್ ಸಿ 340 ಕೋಟಿಗಳು, ಆಪ್ಷನ್ ಡಿ 500 ಕೋಟಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 340 ಕೋಟಿಗಳು. ಅಮೆಜಾನ್ ಕಂಪನಿಯ ದೈನಂದಿನ ಗಳಿಕೆ 340 ಕೋಟಿಗಳು ಆಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ದುಬಾರಿ ಹಾಲು ಹೊಂದಿರುವ ಪ್ರಾಣಿ ಯಾವುದು? ಆಪ್ಷನ್ ಎ ಒಂಟೆ, ಆಪ್ಷನ್ ಬಿ ಕತ್ತೆ, ಆಪ್ಷನ್ ಸಿ ಮೇಕೆ, ಆಪ್ಷನ್ ಡಿ ಹಸು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಕೆ. ಭಾರತದಲ್ಲಿ ಮೇಕೆಯ ಹಾಲು ಅತ್ಯಂತ ದುಬಾರಿಯಾದ ಹಾಲು ಆಗಿದೆ. ನಮ್ಮ ಭೂಮಿಗಿಂತ ಸೂರ್ಯ ಎಷ್ಟು ಪಟ್ಟು ದೊಡ್ಡದಾಗಿದೆ? ಆಪ್ಷನ್ ಎ 10 ಲಕ್ಷ ಬಾರಿ, ಆಪ್ಷನ್ ಬಿ 12 ಲಕ್ಷ ಬಾರಿ, ಆಪ್ಷನ್ ಸಿ
13 ಲಕ್ಷ ಬಾರಿ. ಆಪ್ಷನ್ ಡಿ 15 ಲಕ್ಷ ಬಾರಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 13 ಲಕ್ಷ ಬಾರಿ. ನಮ್ಮ ಭೂಮಿಗಿಂತ ಸೂರ್ಯನು 13 ಲಕ್ಷ ಬಾರಿ ದೊಡ್ಡದಾಗಿದೆ. ಮುಂದಿನ ಪ್ರಶ್ನೆ, ಪಾಂಡಾ ಕರಡಿಯ ಪ್ರಾಥಮಿಕ ಆಹಾರ ಯಾವುದು? ಆಪ್ಷನ್ ಎ ಮೀನು, ಆಪ್ಷನ್ ಬಿ ಹಣ್ಣುಗಳು, ಆಪ್ಷನ್ ಸಿ ಬಿದಿರು, ಆಪ್ಷನ್ ಡಿ ಕೀಟಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬಿದಿರು. ಪಾಂಡಾ ಕರಡಿಯ ಪ್ರಾಥಮಿಕ ಆಹಾರ ಬಿದಿರು ಆಗಿದೆ. ಮುಂದಿನ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಭಾರತ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳನ್ನು ಹೊಂದಿರುವ ದೇಶ ಯುನೈಟೆಡ್ ಸ್ಟೇಟ್ಸ್ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ವಿಟಮಿನ್ ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಕಂಡುಬರುವುದಿಲ್ಲ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಡಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ. ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ವಿಟಮಿನ್ ಡಿ ಅಂಶವು ಕಂಡುಬರುವುದಿಲ್ಲ. ಮುಂದಿನ ಪ್ರಶ್ನೆ, ವಿಶ್ವದ ಅತ್ಯಂತ ಬಲಿಷ್ಠ ಸೇನೆಯನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ USA, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ರಷ್ಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ USA. ವಿಶ್ವದ ಅತ್ಯಂತ ಬಲಿಷ್ಠ ಸೇನೆಯನ್ನು ಹೊಂದಿರುವ ದೇಶ USA ಆಗಿದೆ. ಮುಂದಿನ ಪ್ರಶ್ನೆ, ಏಷ್ಯಾ ಮತ್ತು ಆಫ್ರಿಕಾ ನಡುವೆ ಇರುವ ಸಮುದ್ರ ಯಾವುದು? ಆಪ್ಷನ್ ಎ ಕಪ್ಪು ಸಮುದ್ರ, ಆಪ್ಷನ್ ಬಿ ಕ್ಯಾಸ್ಪಿಯನ್ ಸಮುದ್ರ, ಆಪ್ಷನ್ ಸಿ ಭಾರತೀಯ ಸಮುದ್ರ, ಆಪ್ಷನ್ ಡಿ ಮೆಡಿಟೇರಿಯನ್ ಸಮುದ್ರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೆಡಿಟೇರಿಯನ್ ಸಮುದ್ರ. ಏಷ್ಯಾ ಮತ್ತು ಆಫ್ರಿಕಾ ನಡುವೆ ಇರುವ ಸಮುದ್ರ ಮೆಡಿಟೇರಿಯನ್ ಸಮುದ್ರ ಆಗಿದೆ. ಮುಂದಿನ ಪ್ರಶ್ನೆ, ಶ್ರೀಲಂಕಾದ ಕರೆನ್ಸಿ ಹೆಸರೇನು? ಆಪ್ಷನ್ ಎ ಡಾಲರ್, ಆಪ್ಷನ್ ಬಿ ಎನ್, ಆಪ್ಷನ್ ಸಿ ರೂಪಾಯಿ, ಆಪ್ಷನ್ ಡಿ ಟಾಕಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರೂಪಾಯಿ. ಶ್ರೀಲಂಕಾದ ಕರೆನ್ಸಿ ಹೆಸರು ರೂಪಾಯಿ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ನಗರವನ್ನು ಕನಸುಗಳ ನಗರ ಎಂದು ಕರೆಯುತ್ತಾರೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಹೈದರಾಬಾದ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ. ಮುಂಬೈ ನಗರವನ್ನು ಕನಸುಗಳ ನಗರ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಅತ್ಯಂತ ಸುಂದರವಾದ ಸ್ಮಾರಕ ಯಾವುದು? ಆಪ್ಷನ್ ಎ ತಾಜ್ ಮಹಲ್, ಆಪ್ಷನ್ ಬಿ ಕೆಂಪುಕೋಟೆ, ಆಪ್ಷನ್ ಸಿ ಚಾರ್ಮಿನಾರ್, ಆಪ್ಷನ್ ಡಿ ಹವಾ ಮಹಲ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತಾಜ್ ಮಹಲ್. ಭಾರತದ ಅತ್ಯಂತ ಸುಂದರವಾದ ಸ್ಮಾರಕ ತಾಜ್ ಮಹಲ್ ಆಗಿದೆ.